ಈಗ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಭೌತ ಬದಲಾವಣೆ ಅಂತ ಅಂದರೆ ಫಿಸಿಕಲ್ ಚೇಂಜಸ್. ರಾಸಾಯನಿಕ ಬದಲಾವಣೆ ಅಂತ ಅಂದರೆ ಕೆಮಿಕಲ್ ಚೇಂಜಸ್. ಎರಡು ಚಿತ್ರಗಳು ನೋಡ್ಬೋದು ನಾವು ಇಲ್ಲಿ. ಒಂದು ಹಸಿರು ಎಲೆ, ಮತ್ತೊಂದು ಕಂದು ಬಣ್ಣದ ಎಲೆ. ಹಸಿರು ಎಲೆ ಒಣಗಿ ಹೋಗಿ ಕಂದು ಬಣ್ಣದ ಎಲೆಯಾಗಿ ಬದಲಾವಣೆ ಆಗಿದೆ. ಪುನಃ ನಾವು ಈ ಕಂದು ಬಣ್ಣದ ಎಲೆಯನ್ನು ಹಸಿರಾಗಿ ಮಾಡಬಹುದೇ? ಸಾಧ್ಯ ಇಲ್ಲ. ಇದೇ ರಾಸಾಯನಿಕ ಬದಲಾವಣೆ. ಹಾಗೆಯೇ ಸುಮಾರು ರೀತಿಯ ಬದಲಾವಣೆಗಳನ್ನು ನಾವು ನೋಡ್ಬೋದು. ಪೆನ್ಸಿಲ್ ಮುರಿದು ಹೋಗಿರುವಂಥದ್ದು, ಮರದ ದಿಮ್ಮಿ ಉರಿತಾ ಇರುವಂಥದ್ದು, ಮೊಟ್ಟೆ ಆಮ್ಲೆಟ್ ಆಗಿ ಬದಲಾವಣೆ ಆಗಿರುವಂಥದ್ದು. ಹೀಗೆ ಸುಮಾರು ರೀತಿಯ ಬದಲಾವಣೆಗಳು ನಮ್ಮ ಪರಿಸರದಲ್ಲಿ ನಡೀತಾನೇ ಇರುತ್ತೆ. ಅದರಲ್ಲಿ ಕೆಲವು ಭೌತ ಬದಲಾವಣೆಗಳಾಗಿರ್ಬೋದು, ಕೆಲವು ರಾಸಾಯನಿಕ ಬದಲಾವಣೆಗಳಾಗಿರ್ಬೋದು. ಇಲ್ಲಿ ನೋಡ್ಬೋದು, ಈಗ ಮಂಜುಗೆಡ್ಡೆ ಆಗಿದೆ. ರೆಫ್ರಿಜರೇಟರ್ನಲ್ಲಿಟ್ಟ ನೀರು ಮಂಜುಗೆಡ್ಡೆ ಆಗಿದೆ. ಇಲ್ಲಿ ನಾವು ನೋಡೋದಾದರೆ ನೀರಿನಲ್ಲಿರ್ತಕ್ಕಂತಹ ಕಣಗಳು, ಮಂಜುಗೆಡ್ಡೆಯಲ್ಲಿರ್ತಕ್ಕಂತಹ ಕಣಗಳು ಎರಡೂ ಕೂಡ H2O ಕಣಗಳೇ, ಅಂದರೆ ನೀರಿನ ಕಣಗಳೇ. ಆದರೆ ಇಲ್ಲಿ ಮಂಜುಗೆಡ್ಡೆಯಲ್ಲಿ ಅದು ಘನ ರೂಪಕ್ಕೆ ಬದಲಾಗಿದೆ. ನೀರಿನಲ್ಲಿರ್ತಕ್ಕಂತಹ H2O ಕಣಗಳು ನಾವು ರೆಫ್ರಿಜರೇಟರ್ನಲ್ಲಿ ಇಟ್ಟಾಗ ಅದು ಘನರೂಪಕ್ಕೆ ಬಂದಿದ್ದರೂ ಸಹ H2O ಕಣಗಳನ್ನೇ ಹೊಂದಿದೆ ಹೊರತು ಹೊಸ ರೀತಿಯ ಬೇರೆ ಹೊಸ ವಸ್ತು ಉಂಟಾಗಿರುವುದಿಲ್ಲ. ಅದೇ ರೀತಿ ಮಂಜುಗೆಡ್ಡೆಯನ್ನು ತಾಪಮಾನಕ್ಕೊಳಪಡಿಸಿದಾಗ ಪುನಃ ನಮಗೆ ನೀರು ಸಿಗುತ್ತದೆ. ಅಂದರೆ ನೀರಿನಲ್ಲಿರ್ತಕ್ಕಂಥ H2O ಕಣಗಳೇ ಸಿಗುತ್ತದೆ ಹೊರತು ಹೊಸ ವಸ್ತು ಸಿಗುವುದಿಲ್ಲ. ಹಾಗಾಗಿ ಭೌತ ಬದಲಾವಣೆಯಲ್ಲಿ ಯಾವುದೇ ರೀತಿಯ ಹೊಸ ವಸ್ತು ನಮಗೆ ಉಂಟಾಗುವುದಿಲ್ಲ. ಪೆನ್ಸಿಲ್ ಮುರಿದಾಗ ಪೆನ್ಸಿಲ್ಲೇ ಸಿಗುತ್ತದೆ. ಹಾಗೆ ಮರದ ದಿಮ್ಮಿಯನ್ನು ಕಡಿದಾಗ ಇನ್ನೊಂದು ಮರದ ದಿಮ್ಮಿಯೇ ಸಿಗುತ್ತದೆ ಹೊರತು ಹೊಸ ವಸ್ತುಗಳು ನಮಗೆ ಸಿಗೋದಿಲ್ಲ. ಆದರೆ ಅದೇ ಮರದ ದಿಮ್ಮಿಯನ್ನು ನಾವು ದಹನ ಕ್ರಿಯೆಗೊಳಪಡಿಸಿದಾಗ ನಮಗೆ ಹೊಸ ವಸ್ತು ಸಿಕ್ತು. ಏನದು? ಬೂದಿ. ಮರದ ದಿಮ್ಮಿನೇ ಇರೋವಂಥ ರಾಸಾಯನಿಕ ಗುಣನೇ ಬೇರೆ, ಬೂದಿನಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳೇ ಬೇರೆ. ಬೂದಿಯಿಂದ ಪುನಃ ನಮಗೆ ಮರದ ದಿಮ್ಮಿ ವಾಪಸ್ಸು ಸಿಗಲ್ಲ. ಇದು ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗ್ತವೆ. ಭೌತ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುವುದಿಲ್ಲ. ಉದಾಹರಣೆಗೆ ಹಾಲು ಮೊಸರಾಗುವಂಥದ್ದು, ಜೀರ್ಣಕ್ರಿಯೆ, ಉಸಿರಾಟ ಕ್ರಿಯೆ, ಕಾಯಿ ಹಣ್ಣಾಗುವಂಥದ್ದು, ಇವೆಲ್ಲವೂ ಕೂಡ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳು. ಕೊನೆಯದಾಗಿ, ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗುವುದಿಲ್ಲ. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗುತ್ತವೆ. ಧನ್ಯವಾದಗಳು.